ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಬೇಲ್ದಣ್ಣಿನ ಬರ್ಫಿ. ಬೇಲ್ದಣ್ಣಿಂದ ನೀವು ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀರ. ಬರ್ಫಿನ ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿರಿ. ಹುಳಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಲ್ದಣ್ಣಿನ ಬರ್ಫಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಒಂದು ಬೇಲ್ದಣ್ಣ ತೊಗೊಂಡಿದ್ದೀನಿ. ಒಂದು ಬೇಲ್ದಣ್ಣು ತೊಗೊಂಡು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ತಿರುಳನ್ನ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ತಿರುಳಲ್ಲಿ ನಾರಿರುತ್ತೆ, ನಾರನ್ನು ತೆಗಿಬೇಕು. ಇವಾಗ ನೋಡಿ ಈ ಥರ ಇರುತ್ತೆ ನಾರನ್ನೆಲ್ಲ ನಾನು ತೆಗೆದಿಡ್ತಾ ಇದ್ದೀನಿ. ನಾರನ್ನೆಲ್ಲ ನೋಡಿ ಈ ಥರ ತೆಗಿಬೇಕು. ಈಗ ನಾರನ್ನೆಲ್ಲ ತೆಗೆದಿಟ್ಟ ಮೇಲೆ 1 ಕಪ್ಪು ತಿರುಳು ಬಂತು, ಬೇಲ್ದಣ್ಣಿನ ತಿರುಳು. 1 ಕಪ್ಪು ನಾನು ಬೆಲ್ಲ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಬೆಲ್ಲನ 1 ಕಪ್ ಬೆಲ್ಲನ ನಾನು ಕುಟ್ಟಿಟ್ಕೊಂಡಿರೋ ಬೆಲ್ಲನ ಹಾಕಿ 1 ಸ್ಪೂನು ನೀರು ಹಾಕ್ತೀನಿ. 1 ಸ್ಪೂನ್ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ, ಬೆಲ್ಲ ಪಾಕ ಮಾಡಬಾರ್ದು. ಇವಾಗ 1 ಸ್ಪೂನ್ ನೀರು ಹಾಕ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊತೀನಿ. ನೋಡಿರಿ, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ನಾನು ಬೇಲ್ದಣ್ಣಿನ ತಿರುಳನ್ನ ತೆಗೆದಿಟ್ಕೊಂಡಿರೋದನ್ನ ಹಾಕ್ತೀನಿ. ತಿರುಳು ಹಾಕಿದ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮಿಕ್ಸ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮೊದಲು ತೆಳ್ಳ ಆಗುತ್ತೆ, ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ನಾನು ತಿರುಗಿಸ್ತಾ ಇರಬೇಕು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಒಂದು ಅರ್ಧ ಸ್ಪೂನ್ ನಾನು ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು. ನೋಡಿ, ಗಟ್ಟಿ ಆಗ್ತಾನೆ ಇದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಾದರೆ ಒಂದು 15 ದಿವಸ ಇಟ್ಕೋಬೋದು. ಹೊರಗಡೆ ಇಟ್ಕೊಂಡ್ರೆ 1 ವಾರ ಇಟ್ಕೋಬೋದು. ದಿವಸ ಒಂದೊಂದು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಟಿದ್ದೆ. ಇವಾಗ ಅದು ಪ್ಲೇಟ್ಗೆ ಹಾಕ್ತೀನಿ. ಪ್ಲೇಟ್ಗೆ ಹಾಕಿದ ಮೇಲೆ ನಮಗೆ ಯಾವ ಆಕಾರ ಬೇಕೋ ಆ ಆಕಾರನ ಶೇಪ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು. ನಾನು ಒಂದೇ ಬೇಲ್ದಣ್ಣು ತೊಗೊಂಡಿದ್ದರಿಂದ ಸ್ವಲ್ಪನೇ ಆಗಿದೆ. ಅದನ್ನು ಪ್ಲೇಟ್ಗೆ ಹಾಕಿಬಿಟ್ಟು ನೋಡಿ, ನಾನು ಸ್ಕ್ವಯರ್ ಶೇಪ್ ಮಾಡ್ತಾಯಿದ್ದೀನಿ. ಇವಾಗ ಬಿಸಿ ಇರುವಾಗಲೇ ನಾವು ಕಟ್ ಮಾಡಬೇಕು. ಯಾವ ಶೇಪ್ ಬೇಕು ನಿಮಗೆ ಆ ಶೇಪು ಕಟ್ ಮಾಡ್ಕೋಬೋದು. ಇವಾಗ ಕಟ್ ಮಾಡಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 2 ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ನೋಡಿ, ಪೀಸ್ನ ತೆಗೆದು ತೋರಿಸ್ತೀನಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳು ಕೂಡ ಹುಳಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವರು ಕೂಡ ಚೆನ್ನಾಗಿರುತ್ತೆ. ಒಂದೇ ಸರಿ ತಿನ್ನೋಕ್ಕಾಗಲ್ಲ, ಒಂದೊಂದೇ ದಿವ್ಸಕ್ಕೆ ಒಂದೊಂದು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಬರ್ಫಿ. ಬೇಲ್ದಣ್ಣಿನ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬೇಲ್ದಣ್ಣು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ರೆಡಿ ಆಯಿತು ಬೇಲ್ದಣ್ಣಿನ ಬರ್ಫಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆಂದ ಇದೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ.